ಕೆಲವರಿಗೆ ಏನೇ ಮಾಡಿದ್ರು ಪಿಂಪಲ್ ಫಜೀತಿಯಿಂದ ಪಾರಾಗೋಕೆ ಆಗ್ತಿರಲ್ಲ. ಇನ್ನು ಹಿಂಸೆ ಏನಂದ್ರೆ ಮೊಡವೆ ಮೂಡಿದ ಜಾಗದಲ್ಲೇ ಮತ್ತೆ ಮೊಡವೆ ಆಗ್ತಿರತ್ತೆ. ಆದ್ರೆ ಈಗ ಯಾಕಾಗತ್ತಿ ಅಂತ ತಿಳಿದುಕೊಂಡ್ರೆ ಮೊಡವೆ ಗೊಡವೆಯಿಂದ ಸುಲಭವಾಗಿ ಪಾರಾಗಬಹುದು. ಹಾಗಿದ್ರೆ ಪದೇ ಒಂದೇ ಜಾಗದಲ್ಲೇ ಪಿಂಪಲ್ ಹುಟ್ಟಿಕೊಳ್ಳೋದು ಯಾಕೆ? ಇದಕ್ಕೇನು ಪರಿಹಾರ ತೋರಿಸ್ತೀವಿ ನೋಡಿ. ಪದೇ ಮೊಡವೆ ಹುಟ್ಟಿಕೊಳ್ಳಲು ಇದೇ ಕಾರಣ. ಅದೇ ಜಾಗದಲ್ಲೇ ಮತ್ತೆ ಮೂಡುವ ಪಿಂಪಲ್ಸ್. ಮೊಡವೆ ಗೊಡವೆಯಿಂದ ಪಾರಾಗಲು ಈ ಟ್ರಿಕ್ಸ್ ಅನುಸರಿಸಿ. ನಾನು ಸುಂದರವಾಗಿ ಕಾಣಬೇಕು, ನನ್ನ ಮುಖದ ಮೇಲೆ ಒಂದೂ ಕಲೆ ಕೂಡ ಇರಬಾರ್ದು ಅಂತೆಲ್ಲ ಎಲ್ಲರಿಗೂ ಆಸೆಯೇ. ಇಂಥ ಆಸೆ ಯಾರಿಗೆ ತಾನೇ ಇರೋದಿಲ್ಲ ಹೇಳಿ? ಆದರೆ ಮೊಡವೆ ಅನ್ನೋದಿದೆಯಲ್ಲ, ಎಲ್ಲರ ಲೈಫ್ನಲ್ಲೂ ಕಟ್ಟಿಟ್ಟ ಬುತ್ತಿ. ಹುಡುಗಿಯರು ಅಥವಾ ಹುಡುಗರಾಗ್ಲಿ ಮೊಡವೆ ಎಲ್ಲರ ಮುಖದ ಮೇಲೂ ಬರ್ತಿರತ್ತೆ. ಆದ್ರೆ ಮೊಡವೆ ಬಂದ ಜಾಗದಲ್ಲೇ ಮತ್ತೆ ಹುಟ್ಟಿಕೊಳ್ಳುವ ಪಿಂಪಲ್ಸ್ ನೋಡಿ ಬೇಸರವಾಗುವುದು ಸಹಜ. ಆದ್ರೆ ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರೂ ಹೋಗ್ತಾ ಇಲ್ಲ ಅನ್ನೋರು ಚಿಂತೆ ಬಿಟ್ಬಿಡಿ. ಮೊಡವೆಗಳನ್ನ ಹೋಗಲಾಡಿಸಲು ನಾವು ಹೇಳಲಿರೋ ಈ ಟ್ರಿಕ್ ಅನ್ನ ಯೂಸ್ ಮಾಡಿ. ಮೊಡವೆ ಹದಿಹರಿಯದವರನ್ನ ಕಾಡೋದು ಸಹಜ. ಸಾಮಾನ್ಯವಾಗಿ ಯಾರಲ್ಲಿ ಚರ್ಮದ ತೊಂದರೆ ಇರುತ್ತದೆಯೋ ಅಂಥವರ ಮುಖದ ಮೇಲೆ ಮೊಡವೆ ಕಾಣಿಸಿಕೊಳ್ಳುತ್ತೆ. ಚರ್ಮದಲ್ಲಿರುವ ಕೂದಲಿನ, ಜಿಡ್ಡಿನ ಹಾಗೂ ಬೆವರಿನ ಗ್ರಂಥಿಗಳಲ್ಲಿ ಆಗುವ ಬದಲಾವಣೆಯೇ ಮೊಡವೆ. ಬಹಳ ಮುಖ್ಯವಾಗಿ ಯುವತಿಯರಿಗೆ ಪೀರಿಯಡ್ ಸಮಯದಲ್ಲಿ ಮೂಗು, ಹಣೆ, ಕೆನ್ನೆಯ ಮೇಲೆ ಮೊಡವೆಯಾಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಮುಖದ ಮೇಲಿನ ಕೊಳಕಿನಿಂದಲೂ ಮೊಡವೆಗಳು ಕಾಣಿಸಿಕೊಳ್ತವೆ. ಮೊಡವೆಗಳು ಸಾಮಾನ್ಯವಾಗಿ ಹಾನಿಕಾರಕವಲ್ಲದ ಚರ್ಮದ ಸಮಸ್ಯೆಗಳಾಗಿದ್ದು ಒಂದೇ ಕಡೆ ಒಂದೇ ಪ್ರದೇಶದಲ್ಲಿ ಮತ್ತೆ ಕಾಣಿಸಿಕೊಳ್ಳುವುದರಿಂದ ಕೆಲವರಲ್ಲಿ ಆತ್ಮವಿಶ್ವಾಸ ಕುಗ್ಗುತ್ತದೆ. ಇನ್ನು ಚರ್ಮದ ರಂಧ್ರಗಳು ಎಣ್ಣೆಯನ್ನ ಉತ್ಪತ್ತಿ ಮಾಡ್ತಿರ್ತವೆ. ಅದರಲ್ಲೂ ಹಣೆ, ಮೂಗು ಮತ್ತು ಕೆನ್ನೆಯಲ್ಲಿ ಯಾವಾಗಲೂ ಎಣ್ಣೆಯುಕ್ತವಾಗಿರೋದ್ರಿಂದ ಇಂತಹ ಎಣ್ಣೆಯು ಕೊಳಕಿನೊಂದಿಗೆ ಸೇರಿ ಚರ್ಮದ ರಂಧ್ರಗಳನ್ನ ಮುಚ್ಚೋದ್ರಿಂದ ವೈಟ್ ಹೆಡ್ಗಳು, ಕಪ್ಪು ಚುಕ್ಕೆಗಳು ಆಗ್ತವೆ. ನಿಮ್ಮ ಹಣೆ ಮತ್ತು ಮೂಗಿನ ಸುತ್ತಮುತ್ತ ಮೊಡವೆಗಳು ಕಾಣಿಸಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಹೆಚ್ಚುವರಿ ಎಣ್ಣೆ, ಇಲ್ಲದೆ ನಿದ್ರೆಯ ಕೊರತೆ ಹಾಗೆ ಆಯಾಸವು ಕಾರಣವಾಗಿರಬಹುದು. ಸಾಕಷ್ಟು ನಿದ್ರೆ ಮಾಡೋದು ಹಾಗೂ ಎಣ್ಣೆ ಚರ್ಮವನ್ನ ನಿರ್ವಹಿಸೋದು ಬಹಳ ಮುಖ್ಯವಾಗುತ್ತೆ. ಇನ್ನು ನಿಮಗೆ ಕೆನ್ನೆಯ ಭಾಗದಲ್ಲಿ ಪದೇ ಮೊಡವೆಗಳಾಗ್ತಾ ಇದ್ರೆ ಅದಕ್ಕೆ ಕಾರಣ ನಿಮ್ಮ ಕೊಳಕು ದಿಂಬು, ಮೊಬೈಲ್ ಫೋನ್ ಅಥವಾ ನಿಮ್ಮ ಕೆನ್ನೆಯ ಸಂಪರ್ಕಕ್ಕೆ ಬರುವ ಯಾವುದೇ ವಸ್ತುಗಳ ಬ್ಯಾಕ್ಟೀರಿಯಾ ಕಾರಣವಾಗಿರಬಹುದು. ಹೀಗಾಗಿ ಮೊಬೈಲ್ ಬಳಕೆಯ ನಂತರ ಚೆನ್ನಾಗಿ ಅದನ್ನ ಕ್ಲೀನ್ ಮಾಡಿ. ವಾರಕ್ಕೊಮ್ಮೆ ನಿಮ್ಮ ದಿಂಬಿನ ಕವರ್ಗಳನ್ನ ಬದಲಾಯಿಸಿದ್ರೆ ಕೆನ್ನೆಯ ಭಾಗದಲ್ಲಿ ಮೊಡವೆ ಕಡಿಮೆಯಾಗಬಹುದು. ಹೀಗೆ ಮೊಡವೆಗಳು ನಿಮ್ಮ ಮುಖದಲ್ಲಿ ಕಾಣಿಸಿಕೊಂಡ್ರೆ ಅದಕ್ಕೆ ಮುಟ್ಟಲು ಹೋಗಬೇಡಿ. ಜೊತೆಗೆ ಆ ಮೊಡವೆ ಕಿರಿಕಿರಿ ಉಂಟು ಮಾಡ್ತಿದ್ರೆ ತಕ್ಷಣವೇ ತಣ್ಣೀರಿನಿಂದ ಮುಖ ತೊಳೆಯಿರಿ. ನಿಮ್ಮ ಮುಖವನ್ನ ಮುಟ್ಟುವ ಮೊದಲು ಕೈಯನ್ನ ಸ್ವಚ್ಛಗೊಳಿಸಿ. ಬಳಿಕ ಮೊಡವೆಗಳ ಮೇಲೆ ಬೆಚ್ಚಗಿನ ನೀರಿನಿಂದ ಮುಟ್ಟಿಕೊಳ್ಳಿ. ಇದರ ಜೊತೆಗೆ ಊತವನ್ನ ಕಡಿಮೆ ಮಾಡಲು ಐಸ್ ಪ್ಯಾಕ್ ಗಳನ್ನು ಕೂಡ ಯೂಸ್ ಮಾಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.